ಮೈತ್ರಿ ಶಕ್ತಿ ಪ್ರದರ್ಶನ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಯದುಕುಮಾರ್ ಗೌಡ್ರೆ, ಇದನ್ನ ರಾಜಕೀಯವಾಗಿ ಬಳಸಿಕೊಳ್ಳೋ ಅವಶ್ಯಕತೆ ಈಗ ಬಿಜೆಪಿಗೆ ಇದೆಯಾ? ಅಬ್ಸಲ್ಯೂಟ್ಲಿ ಎಲ್ರಿಗೂ ಅರ್ಥ ಆಗುತ್ತೆ ಇದೊಂದು ರಾಜಕೀಯ ಅಂದ್ರೆ ಎಲೆಕ್ಷನ್ ಸ್ಟಂಟ್ ಅಂತ. ಮೇಡಮ್, ಖಂಡಿತವಾಗ್ಲೂ ಇಲ್ಲ ಮೇಡಮ್. ತಾವು ನಿನ್ನೆ ಪಾದಯಾತ್ರೆ ನೋಡ್ಬೋದು, ಜನರು ಪ್ರತಿಭಟಿಸಬೇಕಾದಾಗ ಯಾವುದಾದ್ರೂ ರಾಜಕೀಯ ಪಕ್ಷದ ಧ್ವಜ ಇತ್ತ ಮೇಡಮ್? ಅಲ್ಲಿ ಯಾವ ರಾಜಕೀಯ ಪಕ್ಷದ ಧ್ವಜ ಇಲ್ಲ. ಇಲ್ಲಿ ಅವರು ರಿಯಾಕ್ಟ್ ಮಾಡ್ತಾ ಇರೋದು ಎಂತಕಂದ್ರೆ, ಒಂದು ಧಾರ್ಮಿಕವಾದ ಶ್ರದ್ಧಾ ಕೇಂದ್ರದಲ್ಲೂ ಒಂದು ಧ್ವಜ ಇರಬೇಕಾದಾಗ, ಅದು ಹಾರಾಡ್ತಾ ಇರಬೇಕಾದಾಗ ಅಲ್ಲಿ ಅದು ಮಾಡಿರೋದು ಸಾಮಾನ್ಯ ಜನರು, ಯಾವುದೇ ರಾಜಕೀಯ ವ್ಯಕ್ತಿಗಳಲ್ಲ ಮೇಡಮ್ ಅದಲ್ಲಿ. ಆದರೆ ಆ ಸಾಮಾನ್ಯ ಜನರ ಭಾವನೆಗಳನ್ನು ಧಕ್ಕೆ ಮಾಡಿದಾಗ ಇವ್ರು ಹೇಳ್ತಾ ಇದ್ರೆ ಪ್ರಚೋದನೆ ಮಾಡಿದಂಥದ್ದು. ಸಾಮಾನ್ಯ ಗ್ರಾಮೀಣ ಭಾಗದ ಜನರನ್ನ ಯಾರು ಪ್ರಚೋದನೆ ಮಾಡ್ತಾರೆ ಮೇಡಮ್? ಅಲ್ಲಿ ವರ್ಷಾಂತರಗಳಿಂದ ಮಾಡ್ಕೊಂಡ್ ಬಂದಿದಂಥದ್ದು. ಅದೇನು ಪರ್ಟಿಕ್ಯುಲರ್ ಆಗಿ ಒಂದೇ ಕೋಮಕ್ಕೆ ಸೀಮಿತವಾದದಂತಲ್ಲ, ಎಲ್ಲಾ ಕೋಮಿನವರು ಇದ್ದಂಥದ್ದು ಅಲ್ಲ. ಈಗ ಒಂದು ಧ್ವಜಸ್ತಂಭದಲ್ಲಿ ಯಾಕೆ ಹನುಮ ಧ್ವಜ ಹಾರಾಡಬೇಕು ಅನ್ನೋದು ಅವ್ರ ಪ್ರಶ್ನೆ. ಮನೆ ಮುಂದೆ ಹಾಕೊಳ್ಳಿ, ನಿಮ್ಮ ಆಫೀಸಲ್ಲಿ ಹಾಕೊಳ್ಳಿ, ದೇವಸ್ಥಾನದಲ್ಲಿ ಹಾರಿಸಿ. ಈಗ ಕಾಂಗ್ರೆಸ್ ಮಿತ್ರರು ಅವಾಗಲೇ ಹೇಳ್ತಾ ಇದ್ರು ಕಾನೂನು ಸುವ್ಯವಸ್ಥೆ ಹಾಳಾಗ್ಬೋದು ಅಂತ. ಇದೇ ಪ್ರಾಣ ಪ್ರತಿಷ್ಠಾಪನೆ ಮುಂಚೆ ಕಾಂಗ್ರೆಸ್ ಪಕ್ಷದ ನಾಯಕರಂತ BK ಹರಿಪ್ರಸಾದ್ ಅವರು ದೇಶದಲ್ಲಿ ಎಲ್ಲೂ ಓಡಾಡಬೇಡಿ, ಟ್ರೈನಲ್ಲಿ ಓಡಾಡಬೇಡಿ, ಬಸ್ಸಲ್ಲಿ ಓಡಾಡಬೇಡಿ, ಬಾಂಬ್ ಇದಾಗುತ್ತೆ, ಸಾಯ್ತೀರಾ, ಅದಾಗ್ತೀರಾ, ಅದು ಕಾನೂನು ವ್ಯವಸ್ಥೆಗೆ ಅವ್ರದೇ ಸರ್ಕಾರ ಇಲ್ಲಿರ್ಬೇಕಾದಾಗ ಏನ್ ಕಾನೂನು ತಗೊಂಡು ಸರಿ ಪ್ರಾಣ ಪ್ರತಿಷ್ಠಾಪನೆ ದೇಶದೆಲ್ಲೆಡೆನೇ ಆಯ್ತು. ಯಾವ್ದಾದ್ರು ಒಂದು ಘಟನೆ ಅಹಿತಕರ ಘಟನೆ ಆಗಿದಂಥದ್ದು, ರಾಮ ಭಕ್ತರು ರಾಮನ ಒಂದು ಸೇವೆಯನ್ನು ಮಾಡಿದ್ರೆ ಹೊರತು ಯಾವುದೇ ಅಹಿತಕರ ಘಟನೆಯಲ್ಲಿ ಇದು ಮಾಡಿಲ್ಲ ಮೇಡಮ್. ಹಾಗಾದ್ರೆ ಈ ಸರ್ಕಾರ ಆ ಸಣ್ಣ ಗ್ರಾಮದ ಕೆರೆಗೋಡಿನ ಗ್ರಾಮದ ಮೇಲೆ ಅಷ್ಟು ದೊಡ್ಡ ಲಾಠಿ ಪ್ರಹಾರ ಮಾಡಬೇಕಾದಾಗ BK ಹರಿಪ್ರಸಾದ್ ಹೈಯೆಸ್ಟ್ ಇಂಟೆಲಿಜೆನ್ಸ್ ಆಫೀಸರ್ ಯಾರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅದನ್ನ ಮಾಧ್ಯಮದ ಮುಂದೆ ಹೇಳಿದಾಗ ಅವ್ರ ಮೇಲೆ ಏನು ಕ್ರಮ ಕೈಗೊಂಡಿಲ್ಲ, ಅವ್ರ ಮೇಲೆ ಏನು ಕೈ ತಗೊಂಡಿಲ್ಲ. ಇದು ಕಾಂಗ್ರೆಸ್ಸಿನ ದ್ವಿಮುಖ ನೀತಿ. ಶಾಂತಿಯಿಂದ ಇರೋ ಪ್ರದೇಶವನ್ನ ಅಶಾಂತಿ ಮಾಡೋದ್ರಲ್ಲಿ ಇವರು PhD ಪಡೆದಿದ್ದಾರೆ ಮೇಡಮ್. ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಧ್ವಜಸ್ತಂಭಗಳಿದ್ದಾವೆ. ನಮ್ಮ ಮನೆಯ ರಸ್ತೆ ಕಾರ್ನರಲ್ಲೂ ಒಂದು ಧ್ವಜಸ್ತಂಭ ಇದೆ. ನಾವು ಹಣ ಹಾಕಿ ನಾವು ಹಾಕಿರುವಂಥ ಧ್ವಜಸ್ತಂಭ. ಆ ಧ್ವಜಸ್ತಂಭದ ಮೇಲೆ ನವೆಂಬರ್ 1 ಬಂದಾಗ ರಾಜ್ಯೋತ್ಸವ ಫ್ಲಾಗ್ನು, ಜನವರಿ 26 ಜನವರಿ 15 ಇಂಡಿಯನ್ ಫ್ಲಾಗ್ನ ಆರಿಸ್ತೀವಿ. ಅಷ್ಟು ಮಾತ್ರನೇ. ಯಾವ ಪೊಲಿಟಿಕಲ್ ಫ್ಲಾಗು, ಯಾವ ಧಾರ್ಮಿಕ ಫ್ಲಾಗನ್ನು ಇಲ್ಲಿವರೆಗೂ ಆರಿಸಿಲ್ಲ. ಯಾಕಂದರೆ ಆ ಕಾರ್ನರ್ ಇರೋದು ರಸ್ತೆ, ಸರ್ಕಾರದ ಜಾಗ. ನಾನು ವೈಯಕ್ತಿಕವಾಗಿ ನನಗೆ ಇಷ್ಟ ಆದ ಅಂತ ಧಾರ್ಮಿಕ ಚಿಹ್ನೆನೋ ಇನ್ನೊಂದು ಪಕ್ಷ ಚಿಹ್ನೆನೋ ಹಾಕಲ್ಲ. ಈ ಜಾಗನೂ ಅಷ್ಟೇ, ಆ ಊರಿನವರು ಧ್ವಜಸ್ತಂಭ ಮಾಡಿದಾರಲ್ಲ, ಆ ಜಾಗ ಸರ್ಕಾರಿ ಜಾಗ. ನಂಬರ್ 1. ನಂಬರ್ 2, ಅವರು ಅನುಮತಿ ತಗೊಂಡಿದ್ದಾರೆ, ಲಿಖಿತವಾಗಿ ಅನುಮತಿ ಸಿಕ್ಕಿದೆ ಅವರಿಗೆ. ತ್ರಿವರ್ಣ ಧ್ವಜ ಮತ್ತೆ ನಾಡಿನ ಧ್ವಜ ಬಿಟ್ಟು ಬೇರೆ ಧ್ವಜವನ್ನು ಆರಿಸಲ್ಲ ಅಂತ ಬರ್ಕೊಟ್ಟು, ಮುಚ್ಚಳಿಕೆ ಬರ್ಕೊಟ್ಟು ಅನುಮತಿ ತಗೊಂಡು ತ್ರಿವರ್ಣ ಧ್ವಜನ ಆರಿಸಿದಾರ ಇವರು? ಇಲ್ಲ ನಾಡ ಧ್ವಜವನ್ನು ಆರಿಸಿದಾರ? ಇಲ್ಲ. ಇದರೊಳಗೆ ಒಂದು ದೊಡ್ಡ ಮಟ್ಟ ಸಂಚು ಮಾಡ್ಕೊಂಡಿದ್ದಾರೆ. ಕಳೆದ ಬಾರಿ ಏನೋ ಉರಿಗೋಡ ನಂಜಗಳ ಸೃಷ್ಟಿ ಮಾಡಿದ್ರು BJP ಅವರು. ಅದು ಜನ ಧಿಕ್ಕರಿಸಿದ್ರು ಅವ್ರನ್ನ, ನೀವು ಈ ತರ ಮಾಡಬೇಡಿ ಧಿಕ್ಕರಿಸಿದ್ರು. ಅವಾಗ ಕುಮಾರಸ್ವಾಮಿ ಕೂಡ ಅದನ್ನ ವಿರೋಧ ಮಾಡಿದ್ರು. ಈಗ ಕುಮಾರಸ್ವಾಮಿ ಅದನ್ನ ಸೃಷ್ಟಿ ಮಾಡೋಕ್ಕಾಗಲ್ಲ, ಮತ್ತೆ ನಾನು ಉರಿಗೋಡ ನಾನು ನಂಜಗೋಳ ಅಂತ ಅನ್ನಕ್ಕಾಗಲ್ಲ. ಹೊಸದೊಂದು ಬೇಕು ಅವ್ರಿಗೆ. ಏನು ಭಾವನಾತ್ಮಕವಾಗಿ ಜನಗಳನ್ನ ಡಿವೈಡ್ ಮಾಡಬೇಕು, ಅವ್ರಿಗೆ ಪ್ರಚೋದನೆ ಮಾಡಬೇಕು, ಅವರೆಲ್ಲರ ಮನೆಯಲ್ಲಿ ಇದ್ದವ್ರನ್ನೆಲ್ಲ ನೀಚೆ ಕರ್ಕೊಂಡ್ಬಂದು ರಸ್ತೆಗೆ ಬಿಡಬೇಕು. ಕಾನೂನು ಅರ್ಥ ಆಗಲ್ವಾ? ನಂಬರ್ 1, ಅಲ್ಲಿ ಲೋಪ ಆಗಿದೆ PDO ಇಂದ. ಯಾಕಂದ್ರೆ ಅವನು ಸರ್ಕಾರಿ ಜಾಗದಲ್ಲಿ ಫ್ಲಾಗ್ ಹಾಕಕ್ಕೆ ಅನುಮತಿ, ಪೋಲ್ ಹಾಕ್ಲಿಕ್ಕೆ ಅನುಮತಿ ತರಿಸ್ಕೋಬೇಕಾಗಿತ್ತೋ ಇಲ್ಲೋ ಮಾಡಬೇಕಾಗಿತ್ತು, ಮಾಡಿಲ್ಲ. ಒಂದು. ಎರಡನೇದು, ಟ್ರಸ್ಟ್ನವರು ಅನುಮತಿ ತಗೊಂಡಿರೋದೇ ಧ್ವಜ, ತ್ರಿವರ್ಣ ಧ್ವಜ ಮತ್ತೆ ಕರ್ನಾಟಕ ಧ್ವಜ. ಅನುಮತಿ ಕೊಟ್ಟ ಮೇಲೆ ಅದನ್ನು ಕಾಯಬೇಕಾದ್ದು ಅಲ್ಲಿ ಸ್ಥಳೀಯ ಸರ್ಕಾರದ ಕೆಲಸ. ಅದನ್ನ ಮಾಡಿ ಅದಕ್ಕೆ ಸಸ್ಪೆಂಡ್ ಆಗಿದೆ. ಒಬ್ಬ PDO ಬಲುಪಶು ಮಾಡ್ತಾ ಇರೋಂಥದ್ದು. ಅವನು ಅಲ್ಲಿನ ಶಾಸಕರು ಬಿಜೆಪಿ ಕೇಳ್ತೀನಿ, ಒಬ್ಬ ಬಡ ಶಾಸಕರು ಅನುಮತಿ ಗೌರವ ಇದೆಯಾ ಇಲ್ವಾ? ನೀವು ಆಳ್ವಿಕೆ ಮಾಡಿದ್ರೆ, ನೀವು ಆಳ್ವಿಕೆ ಮಾಡಿದ್ರೆ ಕಾನೂನನ್ನು ಮೀರಬೇಕಾ ಮೀರಬಾರ್ದಾ? ಸಣ್ಣ ಮಟ್ಟದ ಒಂದು ತೀರ್ಮಾನ ರಾಜ್ಯದ ಬಿಜೆಪಿ ನಾಯಕರಲ್ಲಿ ಯಾಕೆ ಹೋಗ್ತಾ ಇದ್ದೀರಿ? ಶಾಂತಿ ತಗೊಂಬರ್ಲಿಕ್ಕೆ ಹೋಗ್ತಾ ಇದ್ದೀರಾ? ನಟರಾಜ್ ಗೌಡ್ರೆ, ನೀವೇ ಹೇಳಿದ್ರಿ ಸಣ್ಣದಾಗಿ ಮುಗಿಬೇಕಾಗಿದ್ದು ಅಂತ. ನಿಮ್ ಸರ್ಕಾರದವರು ಏನ್ ಹಂಗ್ ನಡ್ಕೊಂಡಿಲ್ಲ ಸರ್. ನಿಮ್ ಸರ್ಕಾರದವರು ಹಂಗ್ ಒಂದ್ ನಿಮಿಷ ನಿಮ್ ಸರ್ಕಾರದವರು ಏನ್ ಹಂಗ್ ನಡ್ಕೊಂಡಿಲ್ಲ. ಅಲ್ಲಿ ಬಂದು ಶಾಂತಿ ಸೌಹಾರ್ದ ಈ ದೃಶ್ಯದ ಅವಶ್ಯಕತೆ ಇರ್ಲಿಲ್ಲ ಸರ್. ನಮ್ಮ ಸ್ಕ್ರೀನ್ ಅಲ್ಲಿ ನೀವು ನೋಡ್ತಿದ್ರಲ್ಲ ಎಡಗಡೆ ಭಾಗದಲ್ಲಿ, ಅದರ ಅವಶ್ಯಕತೆ ಡೆಫಿನೆಟ್ಲಿ ಇರ್ಲಿಲ್ಲ. ನಾನು ನಿಮ್ಗೆ ಈದ್ಗಾ ಮೈದಾನದ ಒಂದು ಎಕ್ಸಾಂಪಲ್ ಕೊಟ್ಟೆ ಬ್ರೇಕ್ಗೆ ಮುಂಚೆ. ಹೆಂಗಾಗಿತ್ತು ಸರ್ ಅದು? ಉಮಾ ಭಾರತಿ ಅವರು ತಮ್ಮ ಕರಿಯರ್ ಅಂದ್ರೆ ರಾಜಕೀಯವಾಗಿ ತಮ್ಮ ಸರ್ ರಾಜೀನಾಮೆ ಕೊಡಬೇಕಾಯ್ತು, ತಮ್ಮ ರಾಜಕಾರಣ ಬಲಿ ಕೊಡಬೇಕಾಯ್ತು. ಆ ಟೈಮಲ್ಲಿ ದೇವೇಗೌಡರು ಒಂದು ಮುಂದಾಳತ್ವ ತಗೊಳ್ತಾರೆ, ಇಬ್ರಾಹಿಂನ ಕಳಿಸ್ತಾರೆ, CM ಇಬ್ರಾಹಿಂ ಅವ್ರನ್ನ ಹೋಗಿ ಸಾಲ್ವ್ ಮಾಡಿ ಬನ್ನಿ ಅಂತ. ಸಾಲ್ವ್ ಆಗುತ್ತೆ ಸರ್? ಅಂತ ದೊಡ್ಡ ಪ್ರಕರಣನೇ ಸಾಲ್ವ್ ಆಗುತ್ತೆ ಅನ್ನುವಾಗ ನಿಮ್ ಸರ್ಕಾರದವ್ರು ಎಡವಿದ್ದಾರೆ ಸರ್. ಕಳಿಸ್ಬಿಡಿ, ಒಂದ್ ನಿಮಿಷ ಕಳಿಸ್ಬಿಡಿ, ಸೆಕ್ಯೂರಿಟಿ ಕಳಿಸ್ಬಿಡಿ, ಯಾರೇನ್ ಮಾಡ್ತಾರೋ ನೋಡೋಣ ಅನ್ನೋ ಆಟಿಟ್ಯೂಡ್ ನಿಮ್ದು ಇರುತ್ತೆ. ನೀವೇನ ಅಲ್ಲಿ ಜನರನ್ನ ನಂಬಿಕೆಗೆ ತಗೊಂಡು ಸಮಾಧಾನವಾಗಿ. ನಂಬರ್ 1 ಸಂಗತಿ ಏನು? ಆ ಊರಿನ ಜನಕ್ಕೆ ಆ ಗಲಾಟೆ ಬೇಕಾಗಿಲ್ಲ. ನಂಬರ್ 1.
ನಂಬರ್ ಟು ಕೇಳಿಸ್ಕೊಳ್ಳಿ ನಿಮ್ಮ ಶಾಸಕರಿಗೆ ಕೇಳಿಸ್ಕೊಳ್ಳಪ್ಪ. ನಂಬರ್ ಟು ನಿಮ್ಮ ಶಾಸಕರಿಗೆ ನಂಬರ್ ಟು ರವಿಕುಮಾರ್ ಅವರೆಲ್ಲ ಗಾಂಧಿ ಕಾನೂನಿಗೆ ಬೇಕಾಗಿತ್ತು. ಗೌರವ ಕೊಡೋ ಕಡೆ ಇದ್ದಾರೆ. ಯಾರ್ಯಾರು ಅದು ಅನುಮತಿ ಪತ್ರ ತಗೊಂಡ್ರೋ, ಅನುಮತಿ ಪತ್ರ ಕೊಟ್ಟರೋ ಅವರೆಲ್ಲ ಕಾನೂನಿಗೆ ಗೌರವ ಕೊಡೋ ಕಡೆ ಇದ್ದಾರೆ. ಅನುಮತಿ ಕೊಟ್ಟಿರೋ ಪ್ರಕಾರ ಅಲ್ಲಿ ತ್ರಿವರ್ಣ ಧ್ವಜ ಮಾತ್ರ ಇರಬೇಕು ಅನ್ನೋದು ಅನುಮತಿ ಇದೆ. ಓಕೆ. ನಂಬರ್ 3, ಅವ್ರಿಗೆ ಈ ಸಮಸ್ಯೆ ಬೇಕಾಗಿಲ್ಲ. ಅಲ್ಲಿನ ಸ್ಥಳೀಯ ಜನತೆಗೆ, ಅಲ್ಲಿನ ಸ್ಥಳೀಯ ಏನಿದೆ ಗ್ರಾಮ ಪಂಚಾಯತಿ ಇದೆ ಅಥವಾ PDO ಇದ್ದಾರೆ, ಅವ್ರ ಸಮಸ್ಯೆ ಮಾಡಿಲ್ಲ. ಸಮಸ್ಯೆ ಮಾಡ್ತಾ ಇರೋದು ಯಾರು ಅಂದ್ರೆ ನಿಮಗ್ ಬೇಕು ಅಲ್ಲಿ ಸ್ಥಳದ ಬಿಟ್ಟು ಆಚೆ ಇರ್ತಕ್ಕಂಥ ಬಿಜೆಪಿ ನಾಯಕರು, ಆ ಜಾಗ ಬಿಟ್ಟು ಆಚೆ ಇರ್ತಕ್ಕಂಥ JDS ನಾಯಕರು ಸಮಸ್ಯೆಗಳನ್ನ ಅಲ್ಲಿ ಮಾಡ್ತಾ ಇರೋದು. ಜಾಸ್ತಿ ಜನ ಸೇರಿಸಿ ಜನಗಳಿಗೆ ತಪ್ಪು ದಾರಿಯನ್ನು ಕೊಡ್ತಾ ಇದ್ದಾರೆ. ಏನ್ ಗೊತ್ತಾ, ಸರ್ಕಾರಿ ಜಾಗ, ಮಧ್ಯರಾತ್ರಿಯಲ್ಲಿ ಯಾರು ಬಂದ್ರು? ಸರ್ಕಾರಿ ಜಾಗ, ಮಧ್ಯರಾತ್ರಿ ಪ್ರೊಟೆಸ್ಟ್ ಮಾಡಿದವರು ಯಾರು? ಗ್ರಾಮಸ್ಥರಲ್ಲಿರುವಂತವ್ರು, ಒಂದ್ ನಿಮಿಷ ಯದುಕುಮಾರ್ ಅವರೇ, ಮಧ್ಯರಾತ್ರಿ ಪ್ರೊಟೆಸ್ಟ್ ಮಾಡಿದವರು ಯಾರಲ್ಲಿ? JDS ಕಾರ್ಯಕರ್ತರು. ಮಧ್ಯರಾತ್ರಿ JDS 3 ಗಂಟೆಯಲ್ಲಿ ತೆಗಿಬೇಕಾದ್ರೆ JDS ಕಾರ್ಯಕರ್ತರು ಶಾಲೆ ಹಾಕೊಂಡು ಬಂದು 3 ಗಂಟೆ ರಾತ್ರಿಯಲ್ಲಿ 3 ಗಂಟೆ ರಾತ್ರಿ ಅಷ್ಟೇ ಅವರು 24 ಗಂಟೆ ಸಂಚಿನಲ್ಲಿ ಒಂದು ಬಿಜೆಪಿ ಜೆಡಿಎಸ್ ಇದನ್ನ ಪ್ರತಿಭಟನೆಗೆ ಬಳಸ್ಕೊಳ್ತಾ ಇದೆ. ಇನ್ನೊಂದು ಬಹಳ ಸಲೀಸಾಗಿ ಸುಲಭವಾಗಿ ಸಾಲ್ವ್ ಆಗಬಹುದಾದ ಸಮಸ್ಯೆನ ಕಾಂಗ್ರೆಸ್ ಮೈ ಮೇಲೆ ಹೊದ್ದುಕೊಂಡಿದೆ. ವಾಪಸ್ ಬರ್ತೀವಿ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.